one of the most requested video. Someone special is performing. Adu surprise munde video dalli nodtira. Dance ella ಮಾಡಿ 9 ವರೆಗೂ ಬಂದಿದೀವಿ. ನಿಜ ಹೇಳ್ಬೇಕು ಸುಮ್ಮನೆ ಹೇಳ್ಬೇಕು. ಅಜ್ಜಿಗೆ ಆಕ್ಚುಲಿ ಚೆನ್ನಾಗಿ ಬಂದಿದೆ. ಪ್ರಾಕ್ಟೀಸ್ ಸೆಕ್ಷನ್ ಎಲ್ಲ ತೋರಿಸ್ತೀನಿ. Stay tuned. Hey everyone, welcome back to my channel. First of all, haircut ಹೇಗಿದೆ ಹೇಳಿ. ನನಗಿನ್ನ 50-50 ಮೈಂಡ್ಸೆಟ್ಟಲ್ಲಿ ಇದ್ದೀನಿ. ಚೆನ್ನಾಗಿದೆಯಾ, ನಂಗೆ ಸೂಟ್ ಆಗ್ತಿದೆಯೋ ಇಲ್ವೋ ಅಂತ. ದಯವಿಟ್ಟು ಹೇಗೆ ಕಾಣ್ತಿದೆ ಅಂತ ಹೇಳಿ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ವ್ಲಾಗ್ ಅಂದರೆ ನಮ್ಮ DKD ಬ್ಯಾಕ್ ಸ್ಟೇಜ್ ತೋರಿಸಿ ಅಂತ. ಆ್ಯಂಡ್ ಸರ್ಪ್ರೈಸ್, ಹಿಯರ್ ಯು ಗೋ. ನಮ್ಮದು DKD ಮತ್ತು CKC ಕಾಮಿಡಿ ಕಿಲಾಡಿ ಮಹಾಸಂಗಮ ನಡೀತಾ ಇದೆ. ಅದರಲ್ಲಿ ನಮ್ಮೆಲ್ಲರದ್ದು ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್. ನಾನು ಭಾವನಾ ದಿಶಾ ಜೊತೆ someone special is performing. ಅದು ಸರ್ಪ್ರೈಸ್, ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ. ಅವ್ರ ಜೊತೆ ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಬಿ ಬ್ಯಾಕ್ ಆನ್ ಸ್ಟೇಜ್. ಆ್ಯಂಡ್ ಸ್ವಲ್ಪ ಜಾಸ್ತಿ ದಿನನೇ ಆಗಿತ್ತು. ಐ ಆಮ್ ರಿಯಲಿ ಎಕ್ಸೈಟೆಡ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಪ್ರಾಕ್ಟೀಸ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲ ನಿಮಗೆ. ನಾನು ರಾಹುಲ್ ಮಾಸ್ಟರ್ ಕ್ಲಾಸ್, ನಮ್ಮ ಗುರುಗಳು, ನನ್ನ ಫೇವ್ರೆಟ್ ರಾಹುಲ್ ಮಾಸ್ಟರ್ ಕ್ಲಾಸ್, ರಾಹುಲ್ ಅಣ್ಣ ಕ್ಲಾಸ್ಗೆ ನಾವು ಪ್ರಾಕ್ಟೀಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಫುಲ್ ನಾಸ್ಟಾಲ್ಜಿಯಾ ಫೀಲ್ಸ್. ರಾಹುಲ್ ಅಣ್ಣನ ಆದರೆ ಮಾತಾಡ್ಸೋಣ, ಬಿಕಾಸ್ ಅವ್ರ ಕೊರಿಯೋಗ್ರಫಿ ಟೈಮಲ್ಲಿ ಸ್ವಲ್ಪ ಸ್ಟ್ರಿಕ್ಟು. ಆದರೆ ಮಾತಾಡ್ಸೋಣ. ನಾನು ಡ್ಯಾನ್ಸ್ ಮಾಡೇ ತುಂಬ ದಿನ ಆಗೋಯ್ತು. ತಿರ್ಗಿ ವಾಪಸ್ ಡ್ಯಾನ್ಸ್ ಮಾಡಬೇಕಂತೆ. ನೋಡೋಣ, ನಮ್ಮ ಬ್ಯಾಕ್ ಸ್ಟೇಜು, ನಮ್ಮ ಪ್ರಾಕ್ಟೀಸ್ ಸೆಕ್ಷನ್ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಏನ್ ಮಾಡ್ಬೇಕು ಹೇಳು ಜಾನ್? ಮಾಡ್ತಾ ಇದೀನಿ ಹೇಳಿ. ಏನ್ ಹೇಳ್ಬೇಕು ನಿನ್ ಮನದಾಳದ ಮಾತೇನು? ಅಲ್ಲಿ ಡಿಬೇಟ್ ಮಾಡೋಣ ಅಂದಲ್ಲ. ಏನೇನು ಅದೇನು ಅಂದಲ್ಲ. ಡಿಬೇಟ್, ವಾದ ವಿವಾದ ಕಣ. ವಾದ ವಿವಾದ. ನಾನು ಇಂಗ್ಲಿಷ್ ಅಲ್ಲಿ ವೀಕಮ್ಮ. ಆಯ್ತು, ಡಿಬೇಟ್ ಕನ್ನಡದವರು. ಸರಿ, ನಡಿ ಕ್ಲಾಸ್ಗೆ ಹೋಗ್ಬಿಟ್ಟು ಡಿಬೇಟ್ ಮಾಡೋಣ ಇವಾಗ. ನಾನು ದಕ್ಷಿಣ ಕಂಟೆಂಟ್ ಓಡೋದಲ್ಲ ಅಂತ ಕೇಳಿ ಮಾಡು. ಇವಾಗ ಕುತ್ಕೋ ಇನ್ನೊಂದ್ಸತಿ. ಜಾಕೆಟ್ ಬೇಕಾ? ಹಂಗೆ ನೋಡ್ಬೇಡ. ಹೇಳು ಏನು? ಕ್ಲಾಸಲ್ಲಿ ಕುತ್ಕೊಂಡು ಡಿಬೇಟ್ ಮಾಡೋಣ. ನನಗೆ ಫಸ್ಟ್ ವಿನ್ನಿಂಗ್ ಇದೆ ಹೇಳು. ಬೆಟ್ ಹೇಳು. ನಾನು ಮಚ್ಚನ್ ಸ್ಟೋರಿ ತಗೊಂಡೆ ಗೆದ್ಬಿಡ್ತೀನಿ ನಾನು. ಅವ್ನು ಬೇಡ, ನಮ್ಮ ವಿಕ್ರಮ್ ಅವನೇ, ನಮ್ಮ ಜತಿನ್ ಅವನೇ. ಏನ್ ಸ್ಟೋರಿ ಬ್ರೋ ನಿಮ್ದು? ಎಲ್ಲ ಹೊಡೆದೋಗಿ ಬ್ರೋ ನಿಮ್ ಸ್ಟೋರಿ ಏನ್ ಬ್ರೋ? ನಾವೆಲ್ಲ ಹೊಡೆದೋಗಿ ಮತ್ತೆ ರಿಕವರಿ ಆಗಿರೋದು. ಆಯ್ತು, ನಾವು ಎಲ್ಲ ಹೊಡೆದೋಗಿ ರಿಕವರಿ ಆಗಿ. ನಿಮ್ದೆಲ್ಲ ಹೊಡೆದೋಗಿ ರಿಕವರ್ ಆಗಿತ್ತು ಹಿಂಗಿರೋದು. PRCH ಅಂತ ಟೈಪ್ ಮಾಡಿ 575 ವೋಟ್ ಮಾಡಿ. ಇದೇ ನನ್ನ ಸ್ಟೋರಿ. ನಂಗೆ ಗೊತ್ತಿಲ್ಲ. ಇವಾಗ ಕ್ಲಾಸಿಗೆ ಹೋದ್ಮೇಲೆ ನಂಗೆ ಗೊತ್ತಿಲ್ಲ, ನೀನು ಡಿಬೇಟ್ ಮಾಡಬೇಕು. ನಾನಾ ನೀವ ನೋಡ್ಬೇಕು. ಇಲ್ಲ, ಅವ್ರಿನ್ನ ಬರಲ್ಲ ಬಿಡು, ಇನ್ನ ಅರ್ಧ ಗಂಟೆ. ನಡೀರಿ ಹೋಗೋಣ. ನೋಡಿ, ಇವರಿಬ್ರು ರೀಲ್ಸ್ ಮಾಡೋಕ್ಕೆ ಎಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಗಾರ್ಡ್ ಮಾಡ್ತಾರಲ್ಲ. ದರ್ಶನ್ ಕ್ಯಾಮ್ರಾಮನ್ ಇವ್ರ ಡಾನ್ಸರ್ ಮಗ ಡಾನ್ಸರ್ ಆಗ್ತಾನೆ. ಸಂತು ಸರ್ ಕ್ಲಾಸ್ ಅಲ್ಲಿ ಗಣೇಶ ಆಯ್ತು. ನಮ್ಮ ರಾಹುಲನ ಆಫೀಸ್ ಆದರೆ ಅದೆಷ್ಟು ಕ್ಯೂಟ್ ಆಗಿದೆಯಲ್ಲ. ಅದು ಈ ಲಾಸ್ಟ್ ಸೀಸನ್ ಬೆನಿಂದು, ನಮ್ಮ ಸೀಸನ್ದು ಅಲ್ಲೇ ಇದೆ. ಇದು ದೊಡ್ಡದು ನಮ್ಮ ಸೀಸನ್ದು. ಅದಾದಮೇಲೆ ಅದು ಸೆಕೆಂಡ್ ಸೀಸನ್ದು ರನ್ನರ್ ಅದು. ಇದು ನಿತಿನ್ ಸೀಸನ್. ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಬಟ್ ಒಟ್ನಲ್ಲಿ ನಮ್ಮ ಮನೆ ಬರೋಕ್ಕೆ ನಾವು ಪರ್ಫಾರ್ಮ್ ಮಾಡ್ತೀವಿ.
ಜೊತೆ ಇಲ್ಲೇ ಎಲ್ಲ ಲಿಫ್ಟ್ಸು ಪ್ರಾಕ್ಟೀಸ್ ಮಾಡಿ ಈ ಜಾಗನೇ ಬೇಡ ಇದೆ ಯಾಕೆ ನಾನು ಯಾಕೆ ಇಲ್ಲಿದ್ದೀನಿ, ನಾನು ಯಾಕೆ ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಗಿಲ್ಲಿ ಗಿಲ್ಲಿ ಡಿ ಭಾವನೆ ಇಸ್ ಆನ್ ದ ವೇ. ನಿಮಗೋಸ್ಕರ ನಾವು ಅಷ್ಟು ದೂರದಿಂದ 1 hour ಟ್ರಾವೆಲ್ ಮಾಡ್ಕೊಂಡು 9:00ವರೆಗೆ ಬಂದಿದ್ದೀವಿ. ಥ್ಯಾಂಕ್ಸ್ ಹೇಳಿ. Bro, what are you talking about, man? ಪಾಪ ನಮಗೋಸ್ಕರ ಕಾಯ್ಕೊಂಡು ಇವರು ಅಷ್ಟೇ ನಮಗೋಸ್ಕರ ಆದರೆ ನೀವು ನಮಗೆ ಹೇಳ್ಕೊಡ್ಲಿಲ್ಲ. ಮಧ್ಯಾಹ್ನ ಬಂದು ನಾವು ಎಷ್ಟೊತ್ತವರೆಗೂ ಕಾದರೂ ಹೇಳ್ಕೊಡ್ಲಿಲ್ಲ. ಇವರು ಸೆಲೆಬ್ರಿಟಿ, ಇವರು ಅಲ್ಲ ಸೆಮಿ ಸೆಲೆಬ್ರಿಟಿ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಏನೇನು ನಿಮ್ಗೋಸ್ಕರ ಕಾಯ್ತಾ ಇದೀವಿ. ನೀವು ತಾನೇ ಸೆಲೆಬ್ರಿಟಿ, ನಾವು ನಿಮ್ಗೋಸ್ಕರ ಕಾಯ್ತೀವಿ. ಕಂಟೆಸ್ಟೆಂಟ್ ನಾವು. ಕಂಟೆಸ್ಟೆಂಟಾ? ಯಾವಾಗಾದ್ರೆ ಡಿ.ಕೆ.ಡಿ ನಾವಾದ್ರೂ ಬಂದ್ವಿ. ನಾವು ಸಂತೋಷ್ ಸರ್ ಕ್ಲಾಸಲ್ಲಿ ಗಣೇಶ ಮುಗಿಸಿ ಡಾನ್ಸ್ ಎಲ್ಲ ಮಾಡಿ 9:00ವರೆಗೂ ಬಂದಿದ್ದೀವಿ. ಇವಾಗಲೂ ಪ್ರಾಕ್ಟೀಸ್ ಮಾಡ್ತೀವಿ. ನೆಕ್ಸ್ಟ್ ವೀಕ್ ಫ್ರೈಡೇ ಗೊತ್ತಿಲ್ಲ ಡೇಟೆಲ್ಲ. ಹಾಂ, ಬೆಳ್ಳ ಕಾಣ್ತಾ ಇದ್ದೀರಾ? ಇವರೇ ನಮ್ಮ ರಾಹುಲ್ ಅಣ್ಣ ಅಸಿಸ್ಟೆಂಟ್. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ರಾಹುಲ್ ಅಣ್ಣನೇ ನಂಗೆ ಅವಾಗ್ಲಿಂದ. ಇವರಲ್ಲ, ರಾಹುಲ್ ಅಣ್ಣ ಅಸಿಸ್ಟೆಂಟ್. ಹಾಗಿಲ್ಲಿ ಅಣ್ಣ ಇಲ್ಲ, ನಿಮ್ನ ಪರ್ಫಾರ್ಮೆನ್ಸ್ ಆದ್ಮೇಲೆ ಅಣ್ಣ ಕರಿತೀನಿ. ಪರ್ಫಾರ್ಮೆನ್ಸ್ ಮುಂಚೆ ಅಣ್ಣ ಅಂದ್ರೆ ಕಷ್ಟ ಆಗುತ್ತೆ. ಹೇಗೆ ಅನ್ಸ್ತಾ ಇದೆ ನಿಮ್ಗೆ ನಮ್ದು ಸೆಲೆಬ್ರಿಟೀಸ್? ಸೆಲೆಬ್ರಿಟೀಸ್ ಅಂದ್ಮೇಲೆ ಸೆಲೆಬ್ರಿಟೀಸ್ ಅಂದ್ರೆ ಫಸ್ಟ್ ಹೇಳಿ ನಮ್ಗೆ ಹೆಂಗ್ ಅನ್ಸ್ತಾ ಇದೆ ನಮ್ಮ ಜೊತೆ ಡಾನ್ಸ್ ಮಾಡಿ, ಡಾನ್ಸರ್ಸ್ ಜೊತೆ ಡಾನ್ಸ್ ಮಾಡಿ ಹೆಂಗ್ ಅನ್ಸ್ತಿದೆ? ಅಂದ್ರೆ ನೀವು ಡ್ಯಾನ್ಸರ್ ಅಂತ ಅನ್ಕೊಂಡಿದ್ದೀರಾ ನೀವು? ಇದು ಆಕ್ಚುಲಿ ಚೆನ್ನಾಗಿರೋದು. ಎಕ್ಸ್ಕ್ಯೂಸ್ ಮೀ, ಡಿ.ಕೆ.ಡಿ ವಿನ್ ಆಗಿದ್ದೀರಿ. ಹಾ, ಇಷ್ಟೊಂದು ಮೋಸನಾ? ನಾನು ಡಿ.ಕೆ.ಡಿ ಸೀಸನ್ 5 ವಿನ್ನರ್. ನೀವು ಹೆಂಗಿದ್ರು ಚೆನ್ನಾಗಿ ಕಾಣ್ತೀರಾ ಗಿಲ್ಲಿ ಅವರೇ. ಬೇಡ ನಂಗೆ ಪರವಾಗಿಲ್ಲ, ಥ್ಯಾಂಕ್ ಯು. ಇದು ಅರ್ಧಂಬರ್ಧ ಕೊರಿಯೋ ಆಗಿದೆ. ನಾಳೆ ಸ್ಟೇಜ್ ರಿಹರ್ಸಲ್ಸು, ಸೆಕೆಂಡ್ ಡೇ ನಮ್ದು. ಏನು ಮಾಡ್ತೀವಿ ಗೊತ್ತಿಲ್ಲ, ನಾಳೆ ಶೋಲ್ ಏನು ಮಾಡ್ತೀವಿ ಗೊತ್ತಿಲ್ಲ. ಟೈಮ್ 10:30 ಆಯಿತು. ಇನ್ನೂ ಅವ್ರದ್ದೇ ಮಾಡ್ತಿದ್ದಾರೆ, ನಮ್ದು ಇನ್ನೂ ಮಾಡೇ ಇಲ್ಲ. ಅಯ್ಯೋ, ಇದು ಬೇಡ, ಕಾಲು ಇದು ಬೇಡ. 5, 6, 7, 8 ಇದು ಬೇಡ. 5, 6, 7, 8 1, 2, 3, 4 ಆಗಿದೆ ತಕ್ಷಣ ರೈಟ್ ಇಲ್ಲಿ ಇದು 5, 6, 7, 8 1, 2 ಅಲ್ಲಿ ಇದು ಬರ್ತಾರ ಅಣ್ಣ.
ನೀನು ಹಿಂದಕ್ಕೆ ಹೋಗ್ಬೇಕು 5 6 7 8 1 2 3 Yup. 5 6 7 8 ಏನ್ ಜೋಶ. Time is 12:30 AM midnight. ನಿನ್ನಿಂದ 5 6 7 8 ಅಯ್ಯೋ ಜಾರ್ತಾ ಇದೆ. ಟೈಮು 2 ಗಂಟೆ ಹೋಗ್ಬಿಟ್ಟಿದ್ದೀವಿ ನಾವು ಫುಲ್ಲು, ಆದರೂ ಬಿಡ್ತಾಯಿಲ್ಲ. ಟೈಮ್ ಇನ್ ದ ಮಿಡ್ ನೈಟ್ ಹೋಗ್ಬಿಟ್ಟಿದ್ದೀವಿ ನಾವು, ಆದರೂ ಬಿಡ್ತಾಯಿಲ್ಲ. ಮನ್ಸತ್ವ ಇಲ್ಲ, ನನಗೆ ಮನ್ಸತ್ವ ಇದೆ, ನೀವು ಮಾಡಿಲ್ಲ. ಗುಡ್ ನೈಟ್. ಮಲ್ಕೊಂಡಿದ್ದಾರೆ ನಮ್ಮಣ್ಣ. ಸ್ಟೇಜ್ ರಿಹರ್ಸಲ್ಸ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಒಂದು ರೌಂಡ್ ಸ್ಟೇಜ್ ರಿಹರ್ಸಲ್ಸ್ ಆಯಿತು. ಇನ್ನು ಡೈರೆಕ್ಟರ್ಸ್ಗೆ ಚಾನಲ್ಗೆ ತೋರಿಸ್ಬೇಕಷ್ಟೇ. ನಮ್ಮದು ಮುಗಿದಿದೆ. ಅಲ್ಲಿ ಇನ್ನೊಂದು ಟೀಮ್ ಪ್ರಾಕ್ಟೀಸ್ ಮಾಡ್ತಾ ಇದೆ, ಕಾಣಲ್ಲ ಅನ್ಕೋತೀನಿ. ಗಗನ್ ಅವರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ನಾವು ತಿರ್ಗಾ ಇವಾಗ ನಾನು ಸ್ಟೇಜ್ ಹತ್ರ ಹೋಗ್ತಾಯಿದ್ದೀನಿ. ನಮ್ಮ ಸಾಂಗ್ನ ತೋರ್ಸೋಕ್ಕೆ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ರೆಡಿ, ಎನರ್ಜಿ ಹಾಕಿ. ರೆಡಿ 5 6 7 8 1 2 1 2 3 1 2 3 4 1 2 3 4. ನಮ್ಮ ಸ್ಟೇಜ್ ರಿಹರ್ಸಲ್ಸ್ ಆಯಿತು. ಇವಾಗ ರಾಹುಲ್ ಅನ್ನೋದು ಇನ್ನೊಂದು ಕಂಟೆಸ್ಟೆಂಟ್ ಬರ್ತಾ ಇದೆ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ಇಲ್ಲಿ ನೋಡಿ ಯಾವ ಲೆವೆಲಿಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅಣ್ಣ. ಮೇಕಪ್ ಆಯಿತು, ಕಾಸ್ಟ್ಯೂಮ್ ಆಯಿತು, ಇವಾಗ ಆಯ್ತು ಅಂದು. ರೆಡಿನಾ? ಇನ್ನು ಹೇರ್ ಸ್ಟೈಲ್ ಆಗಿಲ್ಲ. ಒಂದು ರೌಂಡು ಪ್ರಾಕ್ಟೀಸ್ ಮಾಡಿಲ್ಲ ಇವತ್ತು. ಏನು ಸ್ಟೇಜ್ ಮೇಲೆ ಏನು ಮಾಡ್ತೀವಿ ಗೊತ್ತಿಲ್ಲ. ಆಲ್ ದ ವೆಲ್. ಸ್ಟೇಜ್ ಮೇಲೆ ಕರೀತಾ ಇದ್ದ, ನಾವಿನ್ನ ರೆಡಿನೇ ಆಗಿಲ್ಲ. ಬನ್ನಿ ನೀವೇನು ಮೇಲೆ ಕೂತ್ಕೊಳ್ತೀರಾ? ಬನ್ನಿ ಬೇಗ. Back side. Ready?
ಹಲೋ. ಹೇಗೆ ಅನ್ಸ್ತದೆ ಹೌಸ್ ಡಿಕೆಡಿ ಸೋ ಫಾರ್? ಡಿಕೆಡಿ ವೆರಿ ಚಿಲ್ಲಿಂಗ್. ನೀವು ಮಾತ್ರ ಸಕ್ಕದಾಗ ಮಾಡ್ತೀರಾ ಎವ್ರಿ ಫ್ಯಾನ್. ನಿಜ ಹೇಳ್ಬೇಕು, ಸುಮ್ಮನೆ ಹೇಳ್ಬೇಕು. ದೇವ್ರಾಣೆ ಇವರೇನೋ ನೀವ್ ಹೇಳ್ಬೇಕು ಡಿಕೆಡಿ ಹೆಂಗ್ ಬರ್ತದೆ ಅಂತ. ಹಾ, ಡಿಕೆಡಿ ಆಕ್ಚುಲಿ ಚೆನ್ನಾಗಿ ಬರ್ತಿದೆ. ಕಾಮನ್ ಮ್ಯಾನ್ ಕಂಟಿನ್ಯೂಸ್ ಆಗಿ ಮಾಡಿ 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 ಡಾನ್ಸ್ ಡಾನ್ಸ್ ಡಾನ್ಸ್. ಬಟ್ ಇದು ಫುಲ್ ಎಂಟರ್ಟೈನ್ಮೆಂಟ್. TRP ಕೂಡ ಹೆಂಗ್ ಬಂದ್ಬಿಡುದು. ನಾವು ಮಾಡಿದ ಫಸ್ಟ್ ಎಪಿಸೋಡೇ ಬಂದಿತ್ತು, ಫುಲ್ ಪ್ರಸಾರ ಎಲ್ಲ ಬಂದ್ಬಿಟ್ಟಿದ್ರು. ಹೌದಾ? ಹಾ, ಫಸ್ಟ್ ಎಪಿಸೋಡ್ ಆದ್ಮೇಲೆ. ಮಾಡಿ ಬಟ್ ಎಷ್ಟೇ ಡಿಕೆಡಿ ಮಾಡಿದ್ರು ನಮ್ಮ ಜೊತೆ ಯಾವಾಗೂ ನಿಮ್ಮ ಸೀಸನ್ ನೆನ್ಸ್ಕೊಂತಾನೆ ಇರ್ತಾರೆ. ಸೀರಿಯಸ್ ಆಗಿ ಯಾವಾಗಾದ್ರೂ ಒಂದ್ಸತಿ ಹೇಳ್ತಾ ಇರ್ತಾರೆ. ಅದೇ ನೀವು ಲಾಕ್ಡೌನ್ ಟೈಮಲ್ಲಿ ನೀವು ಇದ್ದಿದ್ದು ಕಂಟೆಸ್ಟೆನ್ಸ್ ಸೀರಿಯಸ್ನೆಸ್ಸು ಮತ್ತೆ ಆ ಸೌಂಡ್ ಕಮ್ಮಿ ಮಾಡಿದ್ರಲ್ಲ ನೀವೆಲ್ಲ, ಸೌಂಡೇ ಇರ್ತಾ ಇರಲಿಲ್ಲ, ಅದೆಲ್ಲ ಹೇಳ್ತೀವಿ. ಅಂಥ ಟೈಮಲ್ಲೂ ದಿ ಬೆಸ್ಟ್ ಆಗಿ ಮಾಡಿದ್ವಿ. ಬಟ್ ಈ ಸತಿ ಸೆಲೆಬ್ರಿಟಿ ಜೊತೆ ಅಲ್ವಾ? ಬಟ್ ಇಟ್ಸ್ ಫನ್. ಎಂಟರ್ಟೈನ್ಮೆಂಟ್ ಜೊತೆ ಡಾನ್ಸ್. ಹೌದು. ಸಿ ದ ಥಿಂಗ್ ಇಸ್ ಲೈಕ್ 46 ಇಯರ್ಸ್ ಜೊತೆ 17 ಇಯರ್ಸ್ ಕಾಂಪಿಟೇಟ್ ಮಾಡೋಕ್ಕಂತೂ ಆಗೋದಿಲ್ಲ. ಬಟ್ ಸ್ಟಿಲ್ ನಾನು ಕಾಂಪೀಟ್ ಮಾಡ್ಬೋದು ಅಂತ 46 ಇಯರ್ಸ್ ಗೋಪಿ ಸರ್ ಆಗಿರ್ಬೋದು, ಇಲ್ಲ ಪ್ರಥಮ್ ಸರ್ ಆಗಿರ್ಬೋದು, ಇಲ್ಲ ಗುರೂಜಿ ಆಗಿರ್ಬೋದು. ಬಟ್ ಸ್ಟಿಲ್ ಅವರೆಲ್ಲ ನಾವು ಮಾಡ್ತೀವಿ ಅಂತ ಅಷ್ಟು ಚಿಕ್ಕ ಏಜ್ ಅವ್ರಿಗೆಲ್ಲ ಕಾಂಪೀಟ್ ಮಾಡ್ತಾರೆ. ಅದೇ ಚಿಕ್ಕ ಏಜ್ ಅವರು. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಇವತ್ತು. ನಮ್ದು ಹೆಂಗಿತ್ತು? ಚಿಕ್ಕ ಏಜ್ ಅವ್ರು ತಿರುಗಿಸಿ. ಇವ್ರಿಗೆ ಎಷ್ಟು ಏಜ್ ಅಂತ ನೋಡಿ. ಕ್ಯಾಮ್ರಾಗೆಲ್ಲ ಕೊಡೋದು ಸಲ ಜಸ್ಟ್ 16. ನೆಕ್ಸ್ಟ್ ಗಿಲ್ಲಿಯವರು ಹೆಂಗಿತ್ತು ಗಿಲ್ಲಿ ಪರ್ಫಾರ್ಮೆನ್ಸು? ನಮ್ದು ಕಾಮಿಡಿ ಇತ್ತು. ಯಾವ ಕೈ ಎತ್ತಾರೋ ಯಾವ ಕಾಲು ಎತ್ತಾರೋ ಅದು ದೇವರನ್ನ ಗೊತ್ತಾಗ್ತದೆ. ಟೈಮ್ ಈಗ ಐ ನೋ ಐ ಲುಕ್ ಡೆಡ್, ಬಟ್ ಟೈಮ್ ಈಗ 2 ಗಂಟೆ ಆ್ಯಂಡ್ ಇನ್ನೂ ಶೂಟ್ ಮುಗ್ದಿರಲಿಲ್ಲ. ಇನ್ನೂ ಒಂದು 4-5 ಪರ್ಫಾರ್ಮೆನ್ಸ್ ಬಾಕಿ ಇತ್ತು. ಬಟ್ ನಮ್ದು ಆಗಿತ್ತಲ್ವ ಆ್ಯಂಡ್ ಐ ವಾಸ್ ಟಯರ್ಡ್ ಆಲ್ಸೋ, ಅದಕ್ಕೆ ಹೊರಟು ಬಂದೆ. ಎಲ್ಲ ಮೇಕಪ್ ಎಲ್ಲ ತೆಗ್ದು ಹೊರಟು ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್. ಹೋಪ್ ಯು ಆಲ್ ಲೈಕ್ ಇಟ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೀಪ್ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಗುಡ್ ನೈಟ್.